ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನ್ವಿಕಾ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ಸ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬರ್ಸ್ ಆಗಿ, ಹಾಗೂ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಹೇಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಮರಿದೇನೆ ಕ್ಲಿಕ್ ಮಾಡಿ. ಏನಪ್ಪ ಇದು ವ್ಲಾಗ್ ಅಂತ ಹೇಳಿದ್ರೆ, ಆಫೀಸಲ್ಲಿ ಲಕ್ಷ್ಮೀ ಪೂಜೆ ಇತ್ತು. ಸೊ ಲಕ್ಷ್ಮೀ ಪೂಜೆಗೆ ಅಂತ ಹೋಗ್ತಾ ಇದ್ದೆ. ಹೇಗಿದೆ ನನ್ನ ಲುಕ್ಕು ಕಮೆಂಟ್ ಮಾಡಿ. ಏನಿಲ್ಲ, ನಮ್ಮ ನಂಬರಿಗೆ ಕೂಡ ರೆಡಿ ಇತ್ತು. ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು, ಹೋಗಬೇಕಾಗಿತ್ತು ಆಫೀಸಿಗೆ. ಆಫೀಸಲ್ಲಿ 8:30ಗೆ ಇರಬೇಕಾಗಿತ್ತು, ಬಟ್ ಅದರಲ್ಲಿ 9 ಆಗಿಬಿಡ್ತು. ಇಲ್ಲೇ ನನ್ನ ಮನೆಯಿಂದ ಹೊರಡೋಷ್ಟೊತ್ತಿಗೆ ಎಲ್ಲ ಕೆಲಸ ಮಾಡಿ ಆನ್ ದಿ ವೇ ಹೋಗ್ಬೇಕಾದ್ರೆ ನಮ್ಮ ಸಿಸ್ಟರ್ನ ಪಿಕಪ್ ಮಾಡಿಕೊಂಡು ನಾನು ಹೊರಟೆ. ಇನ್ನಿಬ್ಬರು ನನ್ನ ಕೊಲೀಗ್ಸ್ ಕೂಡ ಹ್ಯಾಡ್ ಆದರು. ಹೋದ್ವಿ, ಆಲ್ರೆಡಿ ಟೈಮ್ ಆಗಿತ್ತು. ಆದ್ರೂ ಕೂಡ ಸುಮ್ಮನೆ ನಮ್ಮ ಸಿಲ್ಲಿ ಆ ಥರ ಆಟ ಆಡಿಕೊಂಡು ಹೋಗೋಷ್ಟೊತ್ತಿಗೆ ಎಲ್ಲ ರೆಡಿ ಮಾಡಿದರು ಮೇಡಮ್ ನೈಟೆಲ್ಲ. ಸೊ ನಾವು ಗೌರಿ ಎಳೆ ಕಟ್ತಿದ್ರು, ಹಾಗಾಗಿ ನಾವು ಕೂಡ ಕೂತ್ಕೊಂಡು ಗೌರಿ ಎಳೆ ಕಟ್ಟಿದ್ವಿ. ಆಗ ಅಲ್ಲಿ ಸ್ವಲ್ಪ ಎಲ್ಲನೂ ಕರಿಗೂ ಆಡಿಕೊಂಡು ಮೇಡಮ್ ಜೊತೆ ನೋಡಿ ನಮ್ಮ ಲಕ್ಷ್ಮಿ ಯಾವ ಥರ ಕಾಣ್ತಿದೆ. ತುಂಬ ಚೆನ್ನಾಗಿ ರೆಡಿ ಮಾಡಿದರು. ಅಲಂಕಾರ ಅಂತೂ ನೋಡೋಕ್ಕೆ 2 ಕಣ್ಣು ಸಾಕಾಗ್ತಿರ್ಲಿಲ್ಲ ದೇವ್ರನ್ನ. ಆಗ ಪುರೋಹಿತರು ಬಂದರು. ಪುರೋಹಿತರಿಗೆ ಪೂಜೆ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಅವರಿಗೆ ಎಲ್ಲನೂ ಎಣ್ಣೆ ಎಲ್ಲ ಬಿಟ್ಟು ರೆಡಿ ಮಾಡಿಕೊಡ್ತಾಯಿದ್ರು. ನಾವು ಹಾಗೇ ನಮ್ಮ ಸರ್ ಬಂದರು. ನಮ್ಮ ಸರ್ನ ಸ್ವಲ್ಪ ಮಾತಾಡ್ಸೋಣ ಅಂದ್ಬಿಟ್ಟು ಮಾತಾಡಿಸ್ಕೊಂಡು ಹಂಗೇ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಇದು ನಮ್ಮ ಅಣ್ಣ ಚಂದ್ರಶೇಖರ್ ಅಂತ ಹೇಳಿ, ಇವಳು ನನ್ನ ಫ್ರೆಂಡು, ಬೆಸ್ಟಿಗೂ ಬೆಸ್ಟಿನೇ. ಯಾಕಂದರೆ ಎಲ್ಲನೂ ತುಂಬಾ ಕೇರ್ ಮಾಡ್ತಾಳೆ. ಸೊ ಹಾಗಾಗಿ ಇವರು ಪುರೋಹಿತರು ಪೂಜೆಗೆ ಅಂತ ಎಲ್ಲನೂ ಪ್ರಿಪೇರ್ ಮಾಡ್ತಾಯಿದ್ರು ನೋಡಿ. ಪುರೋಹಿತರು ಪೂಜೆ ಮುಗ್ದಾಯಿತು. ಸೊ ಹಾಗಾಗಿ ನಮ್ಮ ಮೇಡಮ್ ಪೂಜೆ ಶುರು ಮಾಡಿದ್ರು. ಅವ್ರು ಹೇಳಿದ್ರು, ಇನ್ಯಾರು ಪೂಜೆ ಮಾಡ್ತೀರಾ, ಎಲ್ಲ ಪೂಜೆ ಮಾಡಿ ಅಂತ. ಸೊ ಹಾಗಾಗಿ ಮೇಡಮ್ ಪೂಜೆ ಶುರು ಮಾಡಿದ್ರು. ಅವ್ರು ಆಗ್ತಿದ್ದಂಗೆ ಅವರು ಪುರೋಹಿತರನ್ನು ಹೊರಡ್ತೀನಿ ಅಂತ ಹೇಳಿದ್ರು. ಸೊ ನಾವೆಲ್ಲರೂ ಆಶೀರ್ವಾದ ತೊಗೊಂಡ್ವಿ ಅವ್ರ ಹತ್ರ. ಮಾಮೂಲಿ ಅವರು ದೇವ್ರ ಸಮಾನನೇ ಅಲ್ವಾ, ಹಾಗಾಗಿ ಅದು ನಮಸ್ಕಾರ ಎಲ್ಲ ಮಾಡಾದಮೇಲೆ ನಾನು ಬಂದು ಪೂಜೆ ಮಾಡ್ತಾಯಿದ್ದೆ ಲಕ್ಷ್ಮಿಗೆ. ಫಸ್ಟು ಗಂಧದ ಕಡ್ಡಿಲೆಲ್ಲ ಬೆಳಗ್ಬಿಟ್ಟು ಲಾಸ್ಟಲ್ಲಿ ಕರ್ಪೂರದ ಆರತಿ ಮಾಡಿದೆ. ಅಲ್ಲೆಲ್ಲ ನಾನು ಪೂಜೆ ಮಾಡ್ತಾಯಿರಲ್ಲ ಗೆಲ್ವಿ ಮಾಡ್ತಾಯಿದ್ರು, ನಿನ್ನ ಮನಸ್ಫೂರ್ತಿಯಾಗಿ ಪೂಜೆ ಮಾಡ್ತಾಯಿದ್ದೆ, ಎಲ್ಲ ಬರೀ ರೀಲ್ಸ್ಗೋಸ್ಕರ ಮಾಡ್ತಾಯಿದ್ದೀಯ ಅಂತ. ಇಲ್ಲ, ನನ್ನ ಮನಸ್ಫೂರ್ತಿಯಾಗಿ ದೇವ್ರು ಒಳ್ಳೇದು ಮಾಡಲಿ ಅಂತಲೇ ಮಾಡ್ತಾ ಇರೋದು ಅಂದ್ಕೊಂಡು ಪೂಜೆ ಮಾಡಿದ್ವಿ. ಲಕ್ಷ್ಮೀ ಬಾರಮ್ಮ ಅಂದ್ಕೊಂಡು ಸಾಂಗ್ ಕೂಡ ಆಡಿದ್ವಿ. ನೋಡಿ ಹೇಗಿದೆ ಸಾಂಗ್ ಅಂತ. ಬಡವರ ಮನೆಗೆ ದಯ ಮಾಡಮ್ಮ ಅಮ್ಮ, ಬಡವರ ಮನೆಗೆ ದಯ ಮಾಡಮ್ಮ ಲಕ್ಷ್ಮೀ ಮಹಾಲಕ್ಷ್ಮೀ, ಲಕ್ಷ್ಮೀ ಮಹಾಲಕ್ಷ್ಮೀ, ಲಕ್ಷ್ಮೀ ಲಕ್ಷ್ಮೀ ಶಿವಲಕ್ಷ್ಮೀ, ಧನವಾಗಿ ಧಾನ್ಯವಾಗಿ ಬಾರಮ್ಮ, ಬಡವರ ಮನೆಗೆ ದಯ ಮಾಡಮ್ಮ ಅಮ್ಮ, ಬಾರಮ್ಮ, ಬಡವರ ಮನೆಗೆ ದಯ ಮಾಡಮ್ಮ. ಲಕ್ಷ್ಮೀ ಬಾರಮ್ಮ ಅಂತೇಳಿ ಲಕ್ಷ್ಮೀನೇನೋ ಕರೆದಾಯಿತು. ಅದಾದಮೇಲೆ ನಾವು ಕೂಡ ಗೌರಿ ಎಳೆನ ಕೈಗೆ ಕಟ್ಟಿಸ್ಕೊಂಡ್ವಿ. ಏನಿಲ್ಲ, ತಾಯಿನ ಅವರು ಚಂಚಲೆ, ಯಾರ ಹತ್ರ ಇರ್ತಾಳೆ ಯಾರ ಹತ್ರ ಬಿಡ್ತಾಳೆ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಲಕ್ಷ್ಮಿ ಎಲ್ಲರಿಗೂ ಬೇಕು ಅಂತೇಳಿ ಬೇಡ್ಕೊಂತ ಫೈನಲಿ ಊಟ ಎಲ್ಲನೂ ಮುಗಿಸ್ಕೊಂಡ್ವಿ. ಅಲ್ಲೇ ಅಡುಗೆ ಎಲ್ಲ ರೆಡಿ ಮಾಡಿಸಿದ್ರು. ಒಬ್ಬಟ್ಟು, ಮೊಸರು ಬಜ್ಜಿ ಮತ್ತು ಹೆಸರು ಬೇಳೆ, ಹಾಲು ಖೀರು ಜೊತೆಗೆ ಬಾತು ಇಷ್ಟು ರೆಡಿ ಮಾಡಿಸಿದ್ರು. ಅದನ್ನೆಲ್ಲ ಮುಗಿಸ್ಕೊಂಡು ಬಂದ್ವಿ.
ಅದಾಗ್ತಿದ್ದಂಗೆ ದೀಪಾವಳಿ ಹಬ್ಬ ಏನೋ ಬಂತು. ದೀಪಾವಳಿ ಹಬ್ಬದ ಅಮಾವಾಸ್ಯೆಯಲ್ಲಿ ನಮ್ಮೂರಲ್ಲಿ ಮಹದೇಶ್ವರಂದು ಪರ ಮಾಡ್ತಾರೆ. ಆ ಪರದ ವಿಶೇಷ ಏನಂತ ಹೇಳಿದ್ರೆ 3 ವರ್ಷ ಆಯಿತು ನಮ್ಮೂರಿನ ಯುವಕರುಗಳೆಲ್ಲ ಸೇರಿಕೊಂಡು ಪಾದಯಾತ್ರೆ ಹೋಗ್ತಾರೆ ಊರಿಂದ ಮಹದೇಶ್ವರ ಬೆಟ್ಟಕ್ಕೆ. ಸೊ ಅದು ಶುರು ಮಾಡಿ ಈ ವರ್ಷಕ್ಕೆ ಅದು 3 ವರ್ಷ ಆಯಿತು. ಹಾಗಾಗಿ ಈ ಸತ ಅಂತ ಡಿಫ್ರೆಂಟಾಗಿ ಏನು ಮಾಡಿದ್ದಾರೆ, ಹುಲಿ ವಾಹನ ತರಿಸಿದ್ರು ನಮ್ಮ ಊರಿಗೆ. ಹುಲಿ ವಾಹನ ತರಿಸಿ ಊರೆಲ್ಲ ಮೆರವಣಿಗೆ ಮಾಡಿ ಪೂಜೆಗೆ ಅಂತ ಕೊಡ್ಸಿದ್ರು. ಹುಲಿ ವಾಹನನ ಊರಲ್ಲೆಲ್ಲ ಮೆರವಣಿಗೆ ಮಾಡಿದ್ರು. ನಾವು ಮನೆ ಹತ್ರ ಪೂಜೆ ಮಾಡಿದ್ವಿ. ಅದಾಗ್ತಿದ್ದಂಗೆನೆ ಮಕ್ಕಳುಗಳಿಗೆ ಪಟಾಕಿ. ಸೊ ಹಾಗಾಗಿ ಏನ್ರೆ ಹಬ್ಬ ಅಂದ್ರೆ ಏನ ಎಷ್ಟೇ ಹಬ್ಬ ಏನೇ ಮಾಡಿದ್ರು ಒಂದು ಪಟಾಕಿ ಹಚ್ಚಿದ್ರೇನು ಅದು ಹಬ್ಬ ಅನಿಸ್ಕೊತದೆ. ಸೊ ಹಾಗಾಗಿ ಸೇಫ್ ಆಗಿ ಮಕ್ಕಳುಗಳನ್ನೆಲ್ಲ ನಾವೇ ನೋಡ್ಕೊಂಡು ಪಟಾಕಿ ಹಚ್ಚಿದ್ವಿ. ಅಂದ್ರೆ ಮಕ್ಕಳುಗಳಿಗೆ ನಮ್ಮ ಮಕ್ಕಳು ಚಿಕ್ಕವ್ರು ಇರೋದ್ರಿಂದ ನಾವು ಯಾವುದೇ ರೀತಿ ಚಿಕ್ಕ ಪಟಾಕಿಗಳು ದೊಡ್ಡ ಪಟಾಕಿಗಳನ್ನ ಹಾಕ್ತೀವಿ. ಬರೀ ಸುರ್ಸುರ್ ಬತ್ತಿ ಮತ್ತೆ ಏನಂತ ಹೇಳಿದ್ರೆ ಮಕ್ಕಳುಗಳನ್ನ ಸಣ್ಣ ಸಣ್ಣ ಪಟಾಕಿಗಳಷ್ಟೇ ನಾವು ಕೊಟ್ಟಿದ್ದು. ಯಾಕಂತ ಹೇಳಿದ್ರೆ ಆವಾಗಿಂದ ನಾವು ನೋಡ್ಕೊಂಡು ಬಂದಿದ್ದೀವಿ. ಮಕ್ಕಳುಗಳ ಕೈಲಿ ನಾವು ಅತಿಯಾದ ದೊಡ್ಡ ದೊಡ್ಡ ಪಟಾಕಿಗಳನ್ನ ಕೊಟ್ಟು ನಾವೇನೇ ನಮ್ಮ ಕೈಯಾರೆ ನಮ್ಮ ಮಕ್ಕಳುಗಳನ್ನ ಜೀವನ ಹಾಳು ಮಾಡಿದಂಗೆ. ಸೊ ಹಾಗಾಗಿ ಯಾವುದೇ ರೀತಿ ದೊಡ್ಡ ಪಟಾಕಿ ಏನಾದ್ರು ದೊಡ್ಡ ಪಟಾಕಿ ನಾವು ಹಚ್ಬೇಕಾದ್ರೆ ನಾನು ಅದು ನನ್ನ ಮಗಳೇನು ಕೇಳ್ತಿರ್ಲಿಲ್ಲ. ಸೊ ನನ್ನ ಮಗ ಕೇಳಿದ್ರೆ ಅವನ ಜೊತೆಗೆ ನಾವು ಕೂಡ ನಿಂತ್ಕೊಂಡು ಹಚ್ತಾ ಇದ್ವಿ. ಅಂದ್ರೆ ಅವ್ರ ಖುಷಿ ಮಕ್ಕಳುಗಳಿಗೆ ಏನಂತ ಹೇಳಿದ್ರೆ ಇವತ್ತಿನ ದಿನ ನಾವು ಅವ್ರ ಇಷ್ಟಾನುಸಾರವ್ರನ್ನ ಬಿಟ್ಬಿಟ್ರೆ ಅವ್ರಿಗೆ ಏನನ್ಸುತ್ತೆ ನಮ್ನೇನು ಹೇಳೋರಿಲ್ಲ ಕೇಳೋರಿಲ್ಲ. ನನ್ನ ಮಗ ಹಾಗಾಗಿ ನಾವು ಕೂಡ ಮಕ್ಕಳಲ್ಲಿ ಒಬ್ರು ನಾವು ಮಕ್ಕಳಲ್ಲಿ ನಾವು ಕೂಡ ಮಕ್ಕಳಾದ್ರೆ ಸ್ವಲ್ಪ ದೊಡ್ಡವನಾಗಿರೋದ್ರಿಂದ ಅವನಿಗೂ ಸ್ವಲ್ಪ ಖುಷಿ. ಪಟಾಕಿ ಹೊಡೆಯೋದು ಖುಷಿ ಅಂತ ಹೇಳಿ ಪಟಾಕಿ ನನ್ನ ಮಗಳು ಅಲ್ಲಿ ಏನು ನನ್ನ ಮಗಳದು ನಾನು ಅಯ್ಯೋ ಆಮೇಲೆ ನಾನು ಫೈನಲಿ ಪಟಾಕಿ ಹೊಡೆಯೋಣ ಅಂದ್ಕೊಂಡು ದೊಡ್ಡ ಪಟಾಕಿ ತಗೊಂಡು ಹೋದೆ. ನಮಗಂತೂ ಪಟಾಕಿ ಅಂದ್ರೆ ತುಂಬಾ ಜೊತೆಗೆ ದೊಡ್ಡ ದೊಡ್ಡ ಪಟಾಕಿ ನಾನು ಹೊಡಿತೀನಿ. ನನಗಂತೂ ಪಟಾಕಿ ಅಂದ್ರೆ ಭಯ. ಆ ಪಟಾಕಿ ಹೊಡಿಬೇಕಂದ್ರು ಪಟಾಕಿ ತುಂಬಾನೇ ಭಯ. ನನ್ನ ಪಟಾಕಿ ನಾನು ಹಚ್ತೀನಿ ಅಂತ ಸರಿ ದೂರದಲ್ಲಿ ನಿಂತ್ಕೊಂಡು ಆಮೇಲೆ ನನಗೆ ಜರ ಕೆಟ್ಟು ಡಬ್ಬ ಎಷ್ಟು ಭಯ ಆಗ್ತಿತ್ತು. ಹೋಗಪ್ಪ ನಾನೇ ಹೊಡಿತೀನಿ ಹಚ್ಚಕ್ಕೆ ತುಂಬ ಭಯ ಆಗ್ತಿತ್ತು. ಆಮೇಲೆ ಧೈರ್ಯ ಮಾಡಿ ಫೈನಲಿ ಪಟಾಕಿ ಹಚ್ಚಿ ಪಟಾಕಿ ಢಮ್ ಅಂತ ಅಂತು. ಅದಾದ್ಮೇಲೆ ಇನ್ನೊಂದು ಥರ ಯಾವುದೋ ಸುರ್ಸುರು ಬತ್ತಿ ರೆಡ್ ಕಲರ್ ಕೊಟ್ಟರು. ಇದಂತೂ ಒಂದೇ ಒಂದು 2 ಹಚ್ಚಿಸಿದ್ವಿ. ಯಾಕಂದರೆ ಹೆವಿ ಪೊಲ್ಯೂಷನ್ ಜಾಸ್ತಿ, ತುಂಬಾ ಹೊಗೆ ಅಂದರೆ ಹೊಗೆ ಸಾಕು ಅಂದ್ಬಿಟ್ಟು ನಿಲ್ಲಿಸಿದ್ವಿ. ಆಮೇಲೆ ಫೈನಲಿ ನಾನು ಚಿಕ್ಕ ಮಕ್ಳ ಥರ ಸುರ್ಸುರು ಬತ್ತಿ ಇಟ್ಕೊಂಡು ಸುರ್ಸುರು ಬತ್ತಿ ಹಚ್ಚಿದ್ದೀನಿ ಅಂದ್ಬಿಟ್ಟು ಎಲ್ಲ ಹಚ್ಚಿದ್ವಿ. ಏನಂತ ಹೇಳಿದ್ರೆ ಅದೊಂದು ಖುಷಿ. ಆವಾಗ ಮಕ್ಳ ಜೊತೆ ನಾವೆಲ್ಲ ಮಕ್ಕಳಾಗಿದ್ದಾಗ ಆಟ ಆಡಬೇಕು ಅಂತ ಹೇಳಿದ್ರೆ ಮನಸ್ಥಿತಿ ಸರಿ ಇರಲಿಲ್ಲ. ಯಾಕಂತ ಹೇಳಿದ್ರೆ ಒಂದು ಪಟಾಕಿ ತಗೊಳ್ಳೋಷ್ಟು ಇದು ಇರಲಿಲ್ಲ ಆವತ್ತಿನ ಪರಿಸ್ಥಿತಿಲಿ. ಇವತ್ತು ದಿನ ಎಲ್ಲ ಐತೆ, ಆದರೆ ನಾವು ಕೂಡ ಜೊತೆಯಾಗಿ ಆಡೋಕ್ಕಾಗ್ತಿಲ್ಲ ಅನ್ನೋದೊಂದು ಸ್ವಲ್ಪ ಬೇಜಾರಾಯಿತು. ಆದರೆ ಏನೂ ಮಾಡೋಕ್ಕಾಗೋದಿಲ್ಲ. ಇರೋ ಟೈಮಲ್ಲಿ ತಾನೇ ನಾವೆಲ್ಲನೂ ಖುಷಿಪಟ್ಟು ಸಂತೋಷದಿಂದ ಬೆರಿಬೇಕು ಅಂತ ಅಂದ್ಕೊಂಡು ಮಕ್ಕಳ ಜೊತೆಗೆ ನಾವು ಕೂಡ ಸೇರಿ ಮಕ್ಕಳಾದ್ವಿ. 1-2 ಅವರು ತುಂಬಾ ಖುಷಿಯಾಯಿತು. ಎಲ್ಲರಿಗೂ ಫೈನಲಿ ದೀಪಾವಳಿ ಹಬ್ಬದ ಶುಭಾಶಯಗಳು. ಯಾಕಂತೇಳಿದ್ರೆ ವೀಡಿಯೋ ಸ್ವಲ್ಪ ಲೇಟ್ ಆಯಿತು. ಯಾಕಂದರೆ ನನಗೂ ಸ್ವಲ್ಪ ಮನೇಲಿ ಕೆಲಸ ವೀಡಿಯೋ ಕ್ಲಿಪ್ ಆಗಿರುತ್ತೆ, ಬಟ್ ಎಡಿಟಿಂಗ್ ಮಾಡೋಕ್ಕೆ ನನಗೆ ಟೈಮ್ ಆಗ್ತಿಲ್ಲ. ಹಾಗಾಗಿ ಸ್ವಲ್ಪ ನಿಧಾನ ಆಯಿತು. ಮತ್ತು ಎಲ್ಲ ಇನ್ನೊಂದು ಏನಂತ ಹೇಳಿದ್ರೆ ಎಲ್ಲ ಅರ್ಧಂಬರ್ಧ ವೀಡಿಯೋ ನೋಡ್ತೀರಾ, ಫುಲ್ ವೀಡಿಯೋ ಯಾರೂ ನೋಡೋಲ್ಲ. ಜೊತೆಗೆ ನೋಡ್ತೀರಾ, ಏನು ರೆಸ್ಪಾನ್ಸ್ ಮಾಡಲ್ಲ. ಯಾಕಂತೇಳಿದ್ರೆ ನೀವು ಮಾಡೋ ಒಂದು ವೀಡಿಯೋದಿಂದ ನಮಗೂ ಖುಷಿಯಾಗುತ್ತೆ. ದಯವಿಟ್ಟು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬರ್ಸ್ ಆಗಿ. ಅದಾದಮೇಲೆ ಫೈನಲಿ ದೀಪಾವಳಿ ಹಬ್ಬದ ದಿನ ಮಾಮೂಲಿ ದೀಪಗಳನ್ನ ಮನೇಲಿ ಬೆಳಗೋಣ ಅಂತೇಳಿ ದೀಪ ಹಚ್ಚಿದ್ವಿ. ಅದಾದಮೇಲೆ ಅವತ್ತೂ ಕೂಡ ಅಂದರೆ ನಮ್ಮ ಹಿಂದೂಗಳ ಹಬ್ಬದ ಪ್ರಕಾರ 2 ದಿನ ಹಬ್ಬ ಅಲ್ವಾ. ಸೊ ಹಾಗಾಗಿ ಫಸ್ಟ್ ಅಮಾವಾಸ್ಯೆ, 2 ದಿನ ದೀಪಾವಳಿ ಹಬ್ಬ ಎರಡನ್ನೂ ಕೂಡ ಮುಗಿಸಿದ್ವಿ. ಏನೋ ಒಂಥರ ಮನಸ್ಸಿಗೆ ತುಂಬಾ ಖುಷಿ ಆಯಿತು. ಅದರಲ್ಲಿ ಏನಾಯಿತು ಅಂತೇಳಿದ್ರೆ ಈ ವರ್ಷ ಅಂತೂ ತುಂಬ ಮಳೆ ಇರೋದ್ರಿಂದ ಪಟಾಕಿಗಳನ್ನ ಹೊಡಿಯೋಕ್ಕೆ ಸ್ವಲ್ಪ ಹಿಂಸೆ ಆಯಿತು. ಆದ್ರೂ ಕೂಡ ಪಟಾಕಿ ಲೈಟಾಗಿ ಹೊಡೆದ್ವಿ, ಜಾಸ್ತಿ ಹೊಡಿಲಿಲ್ಲ. ಆದ್ರೂ ಸ್ವಲ್ಪ ಅಲ್ಲಿ ಇಲ್ಲಿ ಅಂದ್ಕೊಂಡು 1-2-3 ಹೊಡೆದ್ವಿ. ಹೇಗಿದೆ ನನ್ನ ವ್ಲಾಗು? ದಯವಿಟ್ಟು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ಸ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬರ್ಸ್ ಆಗಿ. ಥ್ಯಾಂಕ್ ಯು.